ಮತ್ತೊಂದು ಕಡೆ ಪವಿತ್ರ ಗೌಡ ಸ್ಯಾಂಡಲ್ವುಡ್ ನಟ ದರ್ಶನ್ ಅವರ ಪ್ರೇಯಸಿ ಪವಿತ್ರಾಳಿಂದಲೇ ದರ್ಶನ್ ಜೈಲಿನಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸುವಂತ ಸನ್ನಿವೇಶ ಬಂತು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ರೂವಾರಿಯೇ ಈಕೆ ಎನ್ನುವಂಥದ್ದು ತನಿಖೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಂಥ ಸಂದರ್ಭದಲ್ಲಿ ಉಲ್ಲೇಖ ಆಗ್ತಾ ಇರುವಂಥ ಸಂಗತಿಗಳು. ಅಷ್ಟಕ್ಕೂ ಹತ್ಯೆಗೂ ಪವಿತ್ರಾಗೂ ಇದ್ದಂಥ ನಂಟೇನು? ಬನ್ನಿ ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ನೋಡ್ಕೊಂಬರೋಣ. ಪವಿತ್ರ ಗೌಡ ದರ್ಶನ್ ಸೆಕೆಂಡ್ ಟರ್ಮ್ ಜೈಲು ಪಾಲಾದ ಕಥೆ ಶುರುವಾಗೋದೇ ಈಕೆಯಿಂದ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ರೂವಾರಿ ಈ ಪವಿತ್ರ. ರೇಣುಕಾಸ್ವಾಮಿಗೆ ಮೃತ್ಯುವಾಗಿ ಕಾಡಿದವಳು ಈಕೆ. ರೇಣುಕಾಸ್ವಾಮಿ ಈ ಸುಬ್ಬಿಗೆ ಮಾಡಿದ್ದ ಇನ್ಸ್ಟಾ ಮೆಸೇಜ್ಗಳೇ ಆತನ ಪ್ರಾಣಕ್ಕೆ ಎರವಾಗಿದ್ದು, ಅದೇ ಕಾರಣಕ್ಕೆ ರೇಣುಕಾಸ್ವಾಮಿ ರಾಜಕಾಲುವೆಯ ಕೊಳಚೆ ನೀರಿನಲ್ಲಿ ಹೆಣವಾಗಿ ಸಿಕ್ಕಿದ್ದು. ಹಾಯ್ ಕಣೆ, ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಕಣೆ. ನೀನು ಏನು ಎಕ್ಸ್ಪೆಕ್ಟ್ ಮಾಡ್ತೀಯಾ, ನೋಡ್ತೀಯಾ ಹೇಳು, ಕಳಿಸ್ಲಾ? ನನ್ನ ಇವಾಗ ಇದೆಯಾ ಅಂತ ಹೇಳು ಪ್ಲೀಸ್ ಕಣೆ. ಹಾಯ್ ಕಣೆ, ಹಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಕಣೆ. ಹಾಯ್ ಕಣೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A1 ಅಕ್ಯೂಸ್ ಆಗಿರೋ ಪವಿತ್ರ ಗೌಡಗೆ ರೇಣುಕಾ ಇನ್ಸ್ಟಾಗ್ರಾಮ್ನಲ್ಲಿ ನಿರಂತರ ಕಾಡತೊಡಗಿದ್ದ. ಆತನ ಮೆಸೇಜ್ಗಳು ಪವಿತ್ರಾಳನ್ನ ಕೆರಳಿಸಿತ್ತು. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳುಹಿಸಿದ್ದ ಅಶ್ಲೀಲ ಮೆಸೇಜ್ಗಳು ಪವಿತ್ರಾಳ ಪ್ರಿಯತಮ ದರ್ಶನ್ ಅನ್ನು ಕೆರಳಿಸಿತ್ತು. ಆ ಮಟ್ಟಕ್ಕೆ ಅಸಹ್ಯವಾಗಿತ್ತು ಅವನ ಮೆಸೇಜ್ಗಳು. ಆದ್ರೆ ಅದಕ್ಕೆ ರಿಪ್ಲೈ ಮಾಡ್ತಿದ್ದು ಮಾತ್ರ ದರ್ಶನ್ ಸ್ನೇಹಿತ ಪವನ್. ಹೇ, ನಿನ್ ಶಾಪ್ ಔಟ್ಸೈಡ್ ಸೆಂಡ್ ಮಾಡು. ಯಾಕೆ? ಯಾವ ಫೋಟೋ ಸೆಂಡ್ ಮಾಡಬೇಕು? ಸುಮ್ಮನೆ ನೀನ್ ಸುಳ್ಳು ಹೇಳ್ತೀಯಾ ಅಂತ ಡೌಟ್. ಮದರ್ ಪ್ರಾಮಿಸ್, ನಾನು ಡ್ಯೂಟಿಯಲ್ಲಿ ಇದೆ ಕಣೆ. ನಿಜ ಅನ್ನಿಸ್ತಿಲ್ಲ ಕಣೋ. ಇದೀಗ ಓಕೆ, ನಿಜ ಅನ್ನಿಸ್ತು. ಆಯ್ತಾ? ಇದು ಬೇಕಾ ನಿನಗೆ? ಬೇಕು ಬೇಕು ಬೇಕು. ನ್ಯೂ ಓಂಕಾರ್ ಫ್ಯಾಕ್ಟರಿ ಹತ್ತಿರ. ಓಕೆ 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 ಬಾಯ್. ನಿನ್ನ ಫೋಟೋ ನೋಡಿಕೊಂಡು ಇದ್ದೀನಿ. ನನ್ನ ಜೊತೆ ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಶನ್ಶಿಪ್ ಮಾಡ್ತೀಯಾ ಹೇಳು ಪ್ಲೀಸ್. ಓಕೆ, ಬಟ್ ನೀನ್ ನಾನ್ ಕರೆದಾಗ ಬರ್ತೀಯಾ? ಸೊ ಅದಕ್ಕೆ ಬೇಜಾರು. ನಿನಗೋಸ್ಕರ ಬರ್ತೀನಿ ಕಣೆ. ಇಷ್ಟೇ ಅಲ್ಲ, ಪವಿತ್ರ ಗೌಡಳ ಫೋನ್ ನಂಬರ್ನಿಂದಲೇ ರೇಣುಕಾ ಹತ್ಯೆ ಕಹಾನಿ ತೆರೆದುಕೊಳ್ಳೋದು. ಪವಿತ್ರ ಗೌಡ ಜೊತೆ ಲಿವಿಂಗ್ ಟುಗೆದರ್ ಸಂಬಂಧದವರೆಗೆ ರೇಣುಕಾ ಕನಸು ಕಂಡಿದ್ದ. ಹಾಯ್ ಕಣೆ, ನೀನು ಹಾಟ್, ನೀನು ಬ್ಯೂಟಿ, ಅದು ಇದು ಏನೇನಲ್ಲೋ ಮೆಸೇಜ್ ಗಳಿಸೋದನ್ನ ಆರಂಭಿಸಿದ್ದ ಸ್ವಾಮಿ ಬಳಿಕ ತನ್ನ ಮರ್ಮಾಂಗದ ಫೋಟೋ ಕಳಿಸಿ ವಿಕೃತಿ ಮೆರೆದಿದ್ದ. ಸ್ವಾಮಿ ಕಾಟ ಹೆಚ್ಚಾಗ್ತಿದ್ದಂತೆ ಇವನಿಗೊಂದು ಗತಿ ಕಾಣಿಸಬೇಕು ಅಂತ ನಿರ್ಧರಿಸಿದ ಪವಿತ್ರ ಗೌಡ ತನ್ನ ಸ್ನೇಹಿತ ಪವನ್ ಮೊಬೈಲ್ ನಂಬರ್ ಅನ್ನೇ ರೇಣುಕಾ ಸ್ವಾಮಿಗೆ ಸೆಂಡ್ ಮಾಡಿದ್ದಾಳೆ. ಅದೇ ನಂಬರ್ ಮೂಲಕ ಸ್ವಾಮಿ ಮಾಹಿತಿ ಕಲೆ ಹಾಕಿದ್ದಾಳೆ. ಆದ್ರೆ ರೇಣುಕಾಗೆ ತನಗೆ ಮೆಸೇಜ್ ಮಾಡ್ತಿರೋದು ಪವನ್ ಅನ್ನೋ ಸಣ್ಣ ಅನುಮಾನವೂ ಬಂದಿರಲಿಲ್ಲ. ಅದೇ ಕಾರಣಕ್ಕೆ ದರ್ಶನ್ ಪ್ರಿಯತಮೆ ಕರೆದ್ಲು ಅಂತ ಪರಾಕಾಷ್ಠೆ ಮೀರಿ ಹೊರಟಿದ್ದ ರೇಣುಕಾ ಸ್ವಾಮಿ ರಣಹದ್ದಿನ ಬಲೆಗೆ ಬಿದ್ದಿತ್ತು. ಪವಿತ್ರ ಹೆಸರಲ್ಲಿ ಪವನ್ ಮೆಸೇಜ್ ಮಾಡ್ತಿದ್ರೆ ಇತ್ತ ಸ್ವಾಮಿ ಪವಿತ್ರ ತನಗೆ ಬಿದ್ದೇ ಬಿಟ್ಲು ಅನ್ನೋ ಲೆಕ್ಕಕ್ಕೆ ಖುಷಿಯಾಗಿದ್ದ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿರು, ಪ್ರತಿ ತಿಂಗಳು 10,000 ರೂಪಾಯಿ ಕೊಡ್ತೀನಿ ಅಂತೆಲ್ಲ ಚಾಟ್ ಮಾಡಿದ್ದ. ನಾನು ಇರೋದು ದುರ್ಗಾ ಕಣೆ, ಆಯ್ತಾ? ಯಾವಾಗ ಬರ್ತೀಯಾ ಬೆಂಗಳೂರಿಗೆ? ಪ್ರತಿ ತಿಂಗಳು ನಿನಗೆ 10,000 ಕೊಡ್ತೀನಿ ಕಣೆ, ಆಯ್ತಾ? ನೀನು ನನ್ನ ಜೊತೆ ದಿನಾಲೂ ಮಾತಾಡ್ತಿದ್ರೆ ಮಾತ್ರ. ಹೀಗೆ ಪವನ್ ಮೂಲಕವೇ ರೇಣುಕಾ ಸ್ವಾಮಿಯನ್ನ ಕೆಡ್ಡಾಗಿ ಕೆಡವಿದ ಪವಿತ್ರ ಗೌಡ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಘು ಮೂಲಕ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿದ್ಲು. ಬಳಿಕ ದರ್ಶನ್ ಸೇರಿದಂತೆ 17 ಆರೋಪಿಗಳು ಪಟ್ಟಣಗೆರೆ ಶೆಟ್ನಲ್ಲಿ ಸ್ವಾಮಿ ಕತೆ ಮುಗಿಸೇ ಜೈಲು ಸೇರಿದ್ದರು. ಇಡೀ ಪ್ರಕರಣದಲ್ಲಿ ಪವಿತ್ರ A1 ಆಗಿದ್ದವಳು. ಘಟನೆ ನಡೆದ ದಿನ ಶೆಟ್ನಲ್ಲಿ ಆಕೆಯೂ ಇದ್ಲು. ರೇಣುಕಾ ಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ಲು. ಇವತ್ತು ಪ್ರಕರಣದ 7 ಆರೋಪಿಗಳ ಜೊತೆ ಪವಿತ್ರಗೂ ಜಾಮೀನು ಮಂಜೂರಾಗಿದೆ. ಜಾಮೀನು ಸಿಕ್ಕರೂ ಇವತ್ತು ಪವಿತ್ರ ರಿಲೀಸ್ ಆಗೋದು ಡೌಟ್. ಜಾಮೀನು ಷರತ್ತು ಪೂರೈಕೆ ಮಾಡಲು ತಡವಾಗೋ ಸಾಧ್ಯತೆ ಇದ್ದು, ನಾಳೆ 2ನೇ ಶನಿವಾರ, ನಾಡಿದ್ದು ಭಾನುವಾರ ಆಗಿರೋದ್ರಿಂದ ಬಹುಶಃ ಸೋಮವಾರ ಜೈಲಿನಿಂದ ರಿಲೀಸ್ ಆಗೋ ಸಾಧ್ಯತೆ ಇದೆ. ಇನ್ನು ಪವಿತ್ರ ಗೌಡಗೆ ಬೇಲ್ ಮಂಜೂರಾಗಿರೋದಕ್ಕೆ ಅವರ ತಾಯಿ ಭಾಗ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ. ನೀವು ಪ್ರತಿ ಸಹ ಕೋರ್ಟಿಗೆ ಬರ್ತಿದ್ರಿ, ಈಗ ಬೇಲ್ ಸಿಕ್ಕಿದೆ, ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸ್ತಾರೆ? 6 ತಿಂಗಳ ಬಳಿಕ ಹತ್ಯೆ ಪ್ರಕರಣದ ಆರೋಪಿಗಳು ಜಾಮೀನಿನ ಮೇಲೆ ಹೊರಗೆ ಬರ್ತಿದ್ದಾರೆ. ಹಾಗಂತ ಕಾಯಂ ಆಗಿ ಹೊರಗಿರ್ತಾರೆ ಅಂತ ಹೇಳೋಕಂತೂ ಸಾಧ್ಯ ಇಲ್ಲ. ಅಷ್ಟಿಲ್ಲದೆ ಸುಮ್ಮನೆ ಹೇಳಿದ್ರ ಹಿರಿಯರು, ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಗುತ್ತೆ ಅಂತ. ಬ್ಯೂರೋ ರಿಪೋರ್ಟ್, TV9.